ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವ್ಯಾಘ್ರಪದ ಮಗನಾದ ಉಪಮನ್ಯು ತುಂಬ ಬಡವರು. ಆತನ ತಾಯಿಯೊಡನೆ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದ. ಆದರೆ ಒಂದು ಬಾರಿ ಉಪಮನ್ಯುವಿನ ಆಶ್ರಮದಲ್ಲಿ ಸ್ವಲ್ಪ ಹಾಲು ಕೊಡ್ತಾರೆ. ಅದರ ರುಚಿ ನೋಡಿದ ಉಪಮನ್ಯು ಮೈಮರೆತು ಇನ್ನು ಸ್ವಲ್ಪ ಹಾಲು ಕುಡಿಬೇಕು ಅನ್ಕೋತಾನೆ. ಅದರಿಂದ ತಕ್ಷಣ ಉಪಮನ್ಯು ಮನೆಗೆ ಹೋಗಿ, ಅಮ್ಮ, ಇವತ್ತು ಆಶ್ರಮದಲ್ಲಿ ಹಾಲು ಕೊಟ್ಟರು. ಅವು ತುಂಬ ರುಚಿಯಾಗಿದ್ದವು. ಅದರಿಂದ ನನಗೆ ಕುಡಿಯೋಕ್ಕೆ ಹಾಲನ್ನು ಕೊಡು ಅಂತ ಕೇಳ್ತಾನೆ. ಆದರೆ ಅವರ ಮನೆಯಲ್ಲಿ ಹಾಲು ಇಲ್ಲದೇ ಇರೋದ್ರಿಂದ ಅವರ ತಾಯಿ ಕಾಡಿಗೆ ಹೋಗಿ ಕೆಲವು ಬೀಜಗಳನ್ನು ತಂದು ಪುಡಿ ಮಾಡಿ ಅದರಲ್ಲಿ ನೀರು ಸೇರಿಸಿ ಬಿಳಿಯ ದ್ರವದ ಹಾಗೆ ಮಾಡಿ ಉಪಮನ್ಯುವಿಗೆ ಕೊಡ್ತಾರೆ. ಅದನ್ನು ಕುಡಿದ ಉಪಮನ್ಯು, ನನ್ನ ಮೋಸ ಮಾಡದೆ ನನಗೆ ನಿಜವಾದ ಹಾಲು ಕೊಡು ಅಂತಾನೆ. ಅದಕ್ಕೆ ನೊಂದು ಆತನ ತಾಯಿ ಕಣ್ಣೀರು ಹಾಕ್ತಾ ಇದ್ದರೆ, ಉಪಮನ್ಯು, ಬೇಜಾರಾಗಬೇಡ ತಾಯಿ, ನಾನು ಹೊರಗಡೆ ಹೋಗಿ ಕೆಲವು ದಿನಗಳಲ್ಲಿ ತಿರುಗಿ ಬರ್ತೀನಿ ಅಂತ ಹೇಳಿ ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿ ಶಿವನಿಗಾಗಿ ತಪಸ್ಸು ಮಾಡ್ತಾನೆ. ಆದರೆ ಕೆಲವು ತಿಂಗಳ ನಂತರ ಉಪಮನ್ಯುವಿನ ಮುಂದೆ ಶಿವನಿಗೆ ಬದಲಾಗಿ ಇಂದ್ರ, ಇತರೆ ದೇವತೆಗಳು ಪ್ರತ್ಯಕ್ಷ ಆಗ್ತಾರೆ. ಅದರಿಂದ ಆಶ್ಚರ್ಯಗೊಂಡ ಉಪಮನ್ಯು, ಯಾರು ನೀವು? ನನ್ನ ತಪಸ್ಸಿಗೆ ಯಾಕೆ ಅಡ್ಡ ಬಂದ್ರಿ ಅಂತ ಕೇಳ್ತಾನೆ. ಅದಕ್ಕೆ, ನೋಡು ಮಗು, ನಾನು ಇಂದ್ರ, ನಿನ್ನ ಭಕ್ತಿಯನ್ನು ಮೆಚ್ಚಿ ಇಲ್ಲಿಗೆ ಬಂದಿದ್ದೀನಿ. ದೇವತೆಗಳೆಲ್ಲರಿಗೆ ನಾನೇ ಅಧಿಪತಿ. ಅದರಿಂದ ನೀನು ಏನು ವರ ಕೇಳಿದ್ರೂ ನಾನು ಕೊಡ್ತೀನಿ. ಶಿವ ದೇವತೆಗಳೆಲ್ಲರನ್ನು ಬಿಟ್ಟು ಪಿಶಾಚಿಯಾಗಿದ್ದಾನೆ. ನೀನು ಶಿವನಿಗಾಗಿ ತಪಸ್ಸು ಮಾಡೋದನ್ನು ನಿಲ್ಲಿಸು ಅಂತ ಹೇಳ್ತಾರೆ. ಅದಕ್ಕೆ ಉಪಮನ್ಯು ಕೋಪದಿಂದ, ನನ್ನ ತಪಸ್ಸಿಗೆ ಅಡ್ಡಿ ಬಂದಿದ್ದೇ ಅಲ್ಲದೆ ಶಿವನನ್ನು ಪಿಶಾಚಿ ಅಂತ ಅಂತೀಯಾ? ನಿನಗೆ ಎಷ್ಟು ಧೈರ್ಯ ಅಂತ ಪಕ್ಕದಲ್ಲೇ ಇದ್ದ ಬೂದಿಯನ್ನು ತಗೊಂಡು ಒಂದು ಮಂತ್ರ ಜಪಿಸಿ ಇಂದ್ರನ ಮೇಲೆ ಅಘೋರ ಅಸ್ತ್ರನ ಬಿಡ್ತಾನೆ. ತಕ್ಷಣ ಶಿವ ಪಾರ್ವತಿ ದೇವರು ಪ್ರತ್ಯಕ್ಷ ಆಗ್ತಾರೆ. ನಿನ್ನ ಪರೀಕ್ಷೆ ಮಾಡಲು ಬಂದ್ವಿ ಅಂತ ಹೇಳಿ ಶಿವ ಉಪಮನ್ಯುವಿಗೆ ಹಾಲಿನ ಸಮುದ್ರದ ಜೊತೆಗೆ ಇವತ್ತಿನಿಂದ ಶಿವಪಾರ್ವತಿಗೆ ಮಗನಾಗಿರುವ ಅರ್ಹತೆ ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಶಿವ ಅಲ್ಲಿಂದ ಹೋದರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.